ವೇದಿಕೆಯ ಮೇಲೆ ಪ್ರೀತಿಯ ಬಂಧುಗಳೇ, ಜನ 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 ಎಲ್ಲಿದ್ದರಪ್ಪ ಇಷ್ಟೊಂದು ಜನ? ಎಲ್ಲಿದ್ರಪ್ಪ ಜನ? ಎಲ್ಲಿದ್ರಪ್ಪ ಜನ? ಬಿಜಾಪುರದೊಳಗಡೆ ಇವತ್ತು ಬಹಳಷ್ಟು ಜನಕ್ಕೆ ಎದೆಯೊಳಗಡೆ ಇರುವ ಗುಂಡಿಗೆ ಢವ 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 ಢವ. ಯಾರನ್ನ ಇವತ್ತಿನವರೆಗೂ ಇವ್ರ ಕೈಲಿ ಏನಾಗ್ತದೆ ಬಿಡು, ಇವ್ರೇನ್ ಮಾಡ್ತಾರೆ ಬಿಡು ಅಂತ ಜನ ಭಾವಿಸಿದ್ರು. ಇವತ್ತು ಅದೇ ಜನ ಒಟ್ಟಾದ್ರೆ ಬಿಜಾಪುರದೊಳಗಡೆ ಒಂದು ಕ್ರಾಂತಿ ಮಾಡ್ತೀವಿ ಅನ್ನೋದನ್ನ ನೀವೆಲ್ಲರೂ ಕೂಡ ಮಾಡಿ ತೋರಿಸಿದೀರ. ಸಂಗೊಳ್ಳಿ ರಾಯಣ್ಣ ಅನ್ನುವಂತ ಒಬ್ಬ ವ್ಯಕ್ತಿ, ಸಂಗೊಳ್ಳಿ ರಾಯಣ್ಣ ಅನ್ನುವಂತ ಒಬ್ಬ ಹೋರಾಟಗಾರ. ರಾಯಣ್ಣ ಅಂತ ಅಂದ್ರೆ ದೇಶ ಪ್ರೇಮ, ರಾಯಣ್ಣ ಅಂದ್ರೆ ಕಿಚ್ಚು, ರಾಯಣ್ಣ ಅಂದ್ರೆ ಹುಚ್ಚು, ರಾಯಣ್ಣ ಅಂದ್ರೆ ಉತ್ಸಾಹ, ರಾಯಣ್ಣ ಅಂದ್ರೆ ಹೋರಾಟ, ರಾಯಣ್ಣ ಅಂದ್ರೆ ಪರಾಕ್ರಮ, ರಾಯಣ್ಣ ಅಂದ್ರೆ ಶಕ್ತಿ, ರಾಯಣ್ಣ ಅಂತ ಅಂದ್ರೆ ಯುವಕರು, ರಾಯಣ್ಣ ಅಂತ ಅಂದ್ರೆ ಉತ್ಸಾಹ, ರಾಯಣ್ಣ ಅಂತ ಅಂದ್ರೆ ನಾಡ ಪ್ರೇಮ, ರಾಯಣ್ಣ ಅಂತ ಅಂದ್ರೆ ಈ ದೇಶದ ಕೋಟ್ಯಾನು ಕೋಟಿ ಜನ ಯುವಕರಿಗೆ ದೇಶದ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪಾಪ ಇಷ್ಟೊತ್ತು ಕಾಂತೇಶ್ ಏನೋ ಕಾಶಿ ವಿಶ್ವನಾಥ ಎಲ್ಲ ಹೇಳ್ತಾ ಇದ್ರು. ಈ ದೇಶದಲ್ಲಿ ಶಿವಭಕ್ತರಿಗೆ ಯಾವ್ದಾದ್ರೂ ತೀರ್ಥಕ್ಷೇತ್ರ ಅಂತ ಇದ್ರೆ ಅದು ಕಾಶಿ, ವಿಷ್ಣು ಭಕ್ತರಿಗೆ ತೀರ್ಥಕ್ಷೇತ್ರ ಅಂತಿದ್ರೆ ತಿರುಪತಿಗೆ ಹೋಗ್ತಾರೆ. ಆದ್ರೆ ಈ ದೇಶದೊಳಗಡೆ ದೇಶಭಕ್ತರಿಗೆ ತೀರ್ಥಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಅದು ಸಂಗೊಳ್ಳಿ ರಾಯಣ್ಣನ ಸಮಾಧಿ. ಸಂಗೊಳ್ಳಿ ರಾಯಣ್ಣನ ಸಮಾಧಿ ಈ ನಾಡಿನ ಪ್ರತಿಯೊಬ್ಬ ದೇಶ ಪ್ರೇಮಿಗೆ ಅದು ನಮ್ಮ ಪಾಲಿಗೆ ತೀರ್ಥಕ್ಷೇತ್ರ ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಮಾತು ಹೇಳ್ತಾ ಇದೀನಿ ಗೊತ್ತಾ? ನಾವು ರಾಯಣ್ಣ ಕುರುಬ ಅನ್ನೋ ಕಾರಣಕ್ಕೋಸ್ಕರ ರಾಯಣ್ಣನ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇಲ್ಲ. ಅಲ್ಲಿ ರಾಯಣ್ಣ ಒಬ್ಬ ಎಂಥ ದೇಶ ಪ್ರೇಮಿ ಅಂತಂದ್ರೆ ರಾಯಣ್ಣನನ್ನ ಅವತ್ತು ಬ್ರಿಟಿಷರು ಗಲ್ಲಿಗೆ ಹಾಕಿದ್ರು. ರಾಯಣ್ಣ ಯಾವತ್ತು ಹುಟ್ಟಿದ್ನೋ ಅವತ್ತೇ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ರಾಯಣ್ಣನನ್ನ ಯಾವತ್ತು ಗಲ್ಲಿಗೇರಿಸಿದ್ರು ಅವತ್ತೇ, ರಾಯಣ್ಣನನ್ನ ಗಲ್ಲಿಗೇರಿಸಿದ ದಿವಸವೇ ಈ ದೇಶ ಗಣರಾಜ್ಯ ಆಯ್ತು. ಈ ದೇಶದಲ್ಲಿ 7 ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣ ಕೊಟ್ಟಿದ್ದಾರೆ. ಆದ್ರೆ ಯಾರಾದ್ರೂ ಒಬ್ಬ ದೇಶ ಪ್ರೇಮಿ ಅವನು ಹುಟ್ಟಿದ ದಿವಸ ಸ್ವಾತಂತ್ರ್ಯ, ಅವನು ಗಲ್ಲಿಗೇರಿದ ದಿವಸ ಗಣರಾಜ್ಯ ಅಂತ ಇದ್ರೆ ಅದು ರಾಯಣ್ಣ ಮಾತ್ರ, ರಾಯಣ್ಣ ಮಾತ್ರ, ರಾಯಣ್ಣ ಮಾತ್ರ. ಅಂತ ಇನ್ನೊಬ್ಬನ ಉದಾಹರಣೆ ಗೊತ್ತಿದೆಯಾ ನಿಮಗೆ? ಅಂತ ಇನ್ನೊಬ್ಬನ ಉದಾಹರಣೆ ಗೊತ್ತಿದೆಯಾ ನಿಮಗೆ? ಹೇಳ್ರಿ ನಾನು, ಗೊತ್ತಿದ್ಯಾ? ಗೊತ್ತಿದ್ಯಾ? ಈ ದೇಶದಲ್ಲಿ ಎಲ್ಲೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ವೀರ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಇವತ್ತು ಬಿ.ಡಿ. ಪಾಟೀಲ್ರೆ ಹೊಟ್ಟೋದ್ರೆ ಇದ್ದಾರೆ. ನೀವೆಲ್ಲರೂ ಕೂಡ ನಾವು ಯಾಕೆ ಮೋಹನ್ ಮೇಟಿ ಇರ್ಬೋದು, ಪ್ರಕಾಶ್ ಇರ್ಬೋದು, ಮತ್ತು ನಮ್ಮ ಮಾಳಿಂಗರಾಯ ಅಜ್ಜಾರ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮಂತ ಅನೇಕ ಜನ ಯುವಕರನ್ನ ಕರೆದು ಕೂರಿಸಿದ್ದಾರೆ. ಯಾಕೆ ಕರೆದು ಕೂರಿಸಿದ್ದಾರೆ ಅಂದ್ರೆ ನಮ್ಮ ಹತ್ರ ಕೋಟಿ ಕೋಟಿ ರೊಕ್ಕ ಇದೆ ಅಂತ ತಂದು ಕೂರಿಸಿಲ್ಲ. ಬಿ.ಡಿ. ಪಾಟೀಲ್ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಕೂರಿಸಿಲ್ಲ. ಇವರೆಲ್ಲರ ಹತ್ರ ಹಣ ಇದೆ ಅಂತ ತಂದು ಕೂರಿಸಿಲ್ಲ. ಯಾಕೆ ನಮ್ಮನ್ನೆಲ್ಲ ಇಲ್ಲಿ ತಂದು ಕೂರಿಸಿದ್ದಾರೆ ಅಂತಂದ್ರೆ ಹಣ ಇಲ್ಲ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಹೆದರಿ ನೀವೆಲ್ಲ ಅಂಜು ಕೂತಿದ್ರಿ. ಅವತ್ತು ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಅವತ್ತು ಹಣ ಇಲ್ಲ, ಹೋರಾಟ ಮಾಡೋದಕ್ಕೆ, ಲಡಾಯಿ ಮಾಡೋದಕ್ಕೆ ಹಣ ಇಲ್ಲ ಅಂತ ಹೇಳಿ ಅಂಜು ಕೂತ್ಕೊಳ್ಳಿಲ್ಲ. ರಾಜನ ಮಗ ಅಲ್ಲ, ದೊಡ್ಡ ದೊರೆ ಮಗ ಅಲ್ಲ, ಸಾಮ್ರಾಜ್ಯದ ಮಗ ಅಲ್ಲ, ಕೋಶ ಇಲ್ಲ, ಸೇನೆ ಇಲ್ಲ. ಅವನೊಳಗಡೆ ಒಂದೇ ಒಂದಿತ್ತು ರಾಯಣ್ಣನೊಳಗಡೆ. ಅದೇನು ಅಂತ ಅಂದ್ರೆ ನಾನು ನುಗ್ಗಿ ಹೊಡಿತೀನಿ ಅನ್ನುವಂತ ಕಿಚ್ಚು ರಾಯಣ್ಣನೊಳಗಡೆ ಇತ್ತು. ನಾನು ಸಾಧಿಸಬಲ್ಲ ಅನ್ನುವಂತ ಹೋರಾಟದ ಮನೋಭಾವ ಸಂಗೊಳ್ಳಿ ರಾಯಣ್ಣನ ಒಳಗಡೆ ಇತ್ತಲ್ವಾ? ಮಾತಾಡ್ರಿ, ಇತ್ತಲ್ವಾ? ಇತ್ತು ತಾನೆ? ಆ ರಾಯಣ್ಣನೊಳಗಡೆ ಆ ಕಿಚ್ಚು ಇದ್ದಿದ್ದಕ್ಕೋಸ್ಕರವೇ ಇವತ್ತು 100 ವರ್ಷ ಆದ್ಮೇಲೆ ಕೂಡ ನಾವು ರಾಯಣ್ಣನ ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಬಂಧುಗಳೇ, ರಾಯಣ್ಣ ಅವತ್ತೊಂದು ಮಾತು ಹೇಳದಂತೆ, ಕಿತ್ತೂರು ಚೆನ್ನಮ್ಮ ಕೇಳ್ತಾಳೆ, ರಾಯ ನೀ ನನಗೋಸ್ಕರ ಏನು ಮಾಡ್ತೀಯ ರಾಯ ಅಂತ ಕೇಳಿದಾಗ ತಾಯಿ ಚೆನ್ನಮ್ಮ ಹೇಳಿದ ಮಾತೇನು ಅಂದ್ರೆ, ಅವ್ವ ನಾಳೆ 100 ಬ್ರಿಟಿಷರ್ ಪರಂಗಿಯರ್ ತಲೆಯನ್ನು ಕಡಿದು ನಿನ್ ಪಾದದ ಬುಡಕ್ ಹಾಕ್ತೀನಿ ಅಂತ
ನಾನ್ ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಂದ್ರ ಒಂದು ವೇಳೆ 99 ತಲೆ ಕಡಿದು ಒಂದು ತಲೆ ಕಂಬಿತ್ತಂದ್ರೆ ಚೆನ್ನವ್ವ ರಾಯ ಕೊಟ್ಟ ಮಾತು ಉಳಿಸೋಕ್ಕಾಗಿ ತನ್ನ ತಲೆನೇ ಕಡಿದು ನಿನ್ನ ಕಾಲ್ ಕೆಳಗಡೆ ಹಾಕ್ತಾನವ್ವ. ತನ್ನ ತಲೆ ಕಡಿದು ಕೊಟ್ಟ ಮಾತು ಉಳಿಸೋದಕ್ಕಾಗಿ ನಿನ್ನ ಕಾಲ್ ಕೆಳಗಡೆ ಹಾಕ್ತೀನಿ ಕಣವ ಅಂತ ಹೇಳಿ ಯಾವ ರಾಯಣ್ಣ ಅವತ್ತು ಚೆನ್ನಮ್ಮನಿಗೆ ಮಾತು ಕೊಟ್ಟನೋ, ಎಂಥ ಅದ್ಭುತವಾದ ಹೋರಾಟ ಒಂದು, ಎಂಥ ಕ್ರಾಂತಿಯ ಒಂದು, ಎಂಥ ಕಿಚ್ಚು ಅವನದ್ದು. 100 ವರ್ಷ ಆದ್ಮೇಲೆ ಕೂಡ ಅವನ ಹೋರಾಟ, ಅವನ ಕಿಚ್ಚು, ಅವನ ಕ್ರಾಂತಿ ಈ ದೇಶದ ಪ್ರತಿಯೊಬ್ಬ ಯುವಕನ ಹೃದಯದೊಳಗಡೆ ಯಾವಾಗಲೂ ಕೂಡ ರಾಯಣ್ಣ ಅಂದ್ರೆ ದೇಶ ಪ್ರೇಮ ಅಂತ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಸದಾ ಮಿಡಿತಾ ಇದೆ ಬಂಧುಗಳೇ, ಸದಾ ಮಿಡಿತಾ ಇದೆ. ಕರ್ನಾಟಕ ಇನ್ನು ಮುಂದೆ ಹೆಂಗ್ ಬದಲಾಗಬೇಕು ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಜೈ ಶಿವಾಜಿ, ಜೈ ಭವಾನಿ ಅಂತ ಹೇಳಿ ಜನ ಘೋಷಣೆಗೆ ಹೋಗ್ತಾರೆ. ನೀವು ಕಲ್ಕತ್ತಾಗ ಹೋದ್ರೆ ವಿವೇಕಾನಂದರ ಹೆಸರು ಹೇಳಿ, ಸುಭಾಷ್ ಚಂದ್ರ ಬೋಸ್ ಹೇಳಿ ಘೋಷಣೆಗೆ ಹೋಗ್ತಾರೆ. ನೀವು ತಮಿಳುನಾಡಿಗೆ ಹೋದ್ರೆ ವೀರಪಾಂಡೆ ಕೊಟ್ಟ ಬೊಮ್ಮನ್ನ ಹೆಸರು ಹೇಳಿ ಘೋಷಣೆಗೆ ಹೋಗ್ತಾರೆ. ಆದ್ರೆ ಕರ್ನಾಟಕ ಅಂದ ತಕ್ಷಣ ಮುಂದೊಂದು ದಿವಸ ಇಡೀ ಭಾರತ ದೇಶ ಜೈ ರಾಯಣ್ಣ ಅನ್ನೋ ಘೋಷಣೆಯನ್ನ ಮುಗಿಲು ಮುಟ್ಟೋ ತರ ಕೇಳೋ ತರ ನಾವು ಮಾಡ್ಬೇಕು. ರಾಜಕೀಯ ಅಧಿಕಾರ ಬರಲಿ, ರಾಜಕೀಯ ಅಧಿಕಾರ ಹೋಗಲಿ, ಹಣ ಇರಲಿ, ಹಣ ಇಲ್ಲದೆ ಇರಲಿ, ಜನಬೆಂಬಲದಿಂದ ಮಾತ್ರ ಒಬ್ಬ ನಾಯಕ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಜನ ತೀರ್ಮಾನ ಮಾಡಿದ್ರೆ ಒಬ್ಬ ಬಡವ ಈ ಊರಿನ MLA ಆಗ್ತಾನೆ. ಆಗಲ್ವಾ? ನೀವು ಕುರಿ ಕೊಟ್ಟು, ಕಂಬಳಿ ಕೊಟ್ಟು, ನಿಮ್ ಮನೆ ಒಳಗಡೆ ಇರುವಂತ ರೊಟ್ಟಿ ಕೊಟ್ಟು ಒಬ್ಬ ಬಡವನ ತಲೆ ಮೇಲೆ ಕೈ ಇಟ್ಟು ಹರಸಿ ಆಶೀರ್ವಾದ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಒಬ್ಬ ಬಡವ ಹಣವಂತ ಅಲ್ಲ, ಒಬ್ಬ ಸಾಮಾನ್ಯ ಬಡವ ನಾಳೆ ದಿವಸ ಈ ಕ್ಷೇತ್ರದೊಳಗಡೆ ಶಾಸಕ ಆಗೋದಕ್ಕೆ ಸಾಧ್ಯ ಇದೆ. ಶಕ್ತಿ ನಿಮ್ಮೊಳಗಡೆ ಇದೆ. ನಾವು ಒಟ್ಟಾಗಬೇಕಿದೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರ್ರಿ? ಅಪ್ಪವ್ರ ಯಾರ್ರಿ ಅಪ್ಪವ್ರಿ? ಯಾರಪ್ಪ? ನಮ್ಮವರೇ ಹಿಡ್ಕೊಟ್ಟು ಹಣದ ಆಸೆಗೋಸ್ಕರ ಅವರು ಕೊಡುವಂತ ಬ್ರಿಟಿಷ್ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪನಿ ಅವರು ಕೊಡುವಂತ ಊಳಿಗೆ ಮಾನ್ಯದ ಭೂಮಿಗೋಸ್ಕರ ನಮ್ಮವರೇ ರಾಯಣ್ಣನನ್ನು ಹಿಡ್ಕೊಟ್ರು. ಆದ್ರೆ ಯೋಚನೆ ಮಾಡಿ, ಅವರು ರಾಯಣ್ಣನನ್ನ ಹಿಡ್ಕೊಟ್ರು, ಆದ್ರೆ ಸಂಗೊಳ್ಳಿ ರಾಯಣ್ಣ ಸತ್ತ. ಬ್ರಿಟಿಷರು ತಿಳಿದಾರ ಇವ ರಾಯ ಸತ್ತೋಗ್ಯಾನ, ನಾವು ಗಲ್ಲಿಗೇರ್ತೀವಿ, ಅವನ ಕತೆ ಮುಗ್ದದ. ಆದ್ರೆ ರಾಯ ಸಾಯಲಿಲ್ಲ. ಒಬ್ಬ ರಾಯಣ್ಣ ಸತ್ತನ. ಇಲ್ಲಿರುವಂತ ಸಾವಿರಾರು ಮಂದಿ ಹೃದಯದೊಳಗಡೆ ರಾಯಣ್ಣ 100 ವರ್ಷ ಆದ್ರೂ ಜೀವಂತ ಅದಾನ. ಅವ ಕ್ರಾಂತಿ ಚೆಂಡಾಗ್ಯಾನ, ಅವ ಬೆಂಕಿ ಚೆಂಡಾಗ್ಯಾನ. ಅವನು ಈ ದೇಶದ ಯುವಕರೊಳಗಡೆ ಉತ್ಸಾಹ ಮೂಡ್ಸಕತ್ತಾನ. ಈ ಉತ್ಸಾಹ, ಈ ತಾಳ್ಮೆ, ಈ ಶಾಂತಿ, ಈ ಹೋರಾಟದ ಕಿಚ್ಚು ನಿಮ್ಮೊಳಗಡೆ ಸದಾ ಇರಲಿ. ನಿಮ್ಮ ನುಗ್ಲಿಯವರಿದ್ದಾರೆ, ನಿಮ್ಮ ಭಾಗದವರು, ನಿಮ್ ಮೇಟಿ ಇದ್ದಾರೆ, ನಿಮ್ ಪಾಟೀಲ್ರು ಇದ್ದಾರೆ, ನಮ್ ತಳ್ಳಿಕೇರಿ ಇದ್ದಾರೆ. ನೋಡಿ, ಅಲ್ಲೊಬ್ಬ ಹುಡುಗ ಯಲ್ಲಪ್ಪ ಅಂತ ಕೂತಿದ್ದಾನೆ. ಯಲ್ಲಪ್ಪ ನನಗೆ ಆಶ್ಚರ್ಯ. ಹಣ ಅಲ್ಲ, ಹೋರಾಟ, ದೊಡ್ಡ ಶಕ್ತಿಗಳ ವಿರುದ್ಧ ಹೋರಾಟ. ಈ ಕಡೆ ದೊಡ್ಡಯ್ಯ ಇದ್ದಾನೆ, ವಿನಯ್ ಇದ್ದಾರೆ, ನಿಮ್ಮ ಅಧ್ಯಕ್ಷರು ರಾಜು ಇದ್ದಾರೆ. ಇವರೆಲ್ಲರೂ ಕೂಡ ಹೋರಾಟ. ನಮ್ಮ ಧಾರವಾಡದ ವಿನೋದ್ ಅಸೂಟಿ ಹೋರಾಟ. ಈ ಹೋರಾಟ ಗೆಲ್ಲಬೇಕಾದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಬೇಕು. ನಾವೆಲ್ಲರೂ ಕೂಡ ಒಂದು ಶಕ್ತಿ ಆಗ್ಬೇಕು. ನಾವು ಒಟ್ಟಾದ್ರೆ ಆಗ್ಲೇ ದೊಡ್ಡಯ್ಯ ಹೇಳ್ದ, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ ಇವತ್ತು ಬಿಜಾಪುರದಲ್ಲಿ ಒಟ್ಟಾಗಿದ್ದಾನೆ.
ನಾನು ನಿಮ್ಮ ಹುಡುಗ ನಿಕೇತ್ ರಾಜ್ ಮೌರ್ಯನಿಗೂ ಬಿಜಾಪುರಕ್ಕೆ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಬಿಜಾಪುರಕ್ಕೆ ನನ್ನ ತಂಗಿನ ಕೊಟ್ಟಿನ ಗೊತ್ತೇನಾ? ನೋಡಿ ಹೇಳ್ತಾರೆ ಪಡಕ್ನವ್ರಿಗೆ ನನ್ನ ತಂಗಿನ ಕೊಟ್ಟಿದ್ದೀನಿ. ನಮಗೂ ನಿಮಗೂ ಬಿಗಿಸ್ತೀನಿ ಆಯ್ತ್ರಿ. ಬಿಜಾಪುರದವ್ರಿಗೂ ತುಮಕೂರಿನವ್ರಿಗೂ ನಿಕೇತ್ ರಾಜ್ ಮೌರ್ಯ ಯಾರು ಅಂದ್ರೆ ಅವ ನಮ್ ಬೀಗ ಅಂತ ಹೇಳ್ಬೇಕು. ನೀವು ಹೇಳ್ತಿರಲ್ಲ, ನಿಕೇತ್ ರಾಜ್ ಮೌರ್ಯನಿಗೆ ಬೀಗತನ ಅದ. ಮತ್ತೆ ನಾ ಹೇಳ್ತೀನಿ, ಇಷ್ಟೊತ್ತು ನೀವೆಲ್ಲ ಬಹಳ ಶಾಂತಿಯಿಂದ ಕೂತಿದ್ದೀರಿ. ಯಾರು ಬರ್ಲಿ ಯಾರು ಹೋಗ್ಲಿ, ನೀವು ಶಾಂತಿಯಿಂದ ಕೂತಿದ್ದೀರಿ. ಇವರೆಲ್ಲರೂ ಇನ್ನೂ ಮಾತಾಡ್ಬೇಕಿದೆ. ಸ್ವಲ್ಪ ಹೊತ್ತು ತಾಳ್ಮೆ ವಹಿಸಿ ಕೂತ್ಕೊಳ್ಳಿ. ನಾನು ಇನ್ನೂ ಜಾಸ್ತಿ ಹೊತ್ತು ಮಾತಾಡ್ಬೋದು, ಆದ್ರೆ ಅವರೆಲ್ಲರೂ ಮಾತಾಡ್ಬೇಕಿದೆ. ಹೀಗಾಗಿ ನಿಮ್ಮನ್ನು ಕೂರಿಸೋದಕ್ಕೋಸ್ಕರ ನಾನು ಮಧ್ಯ ಮಾತಾಡ್ದೆ, ಇದ್ರೆ ನಾನು ಕಡೆಗೆ ಮಾತಾಡ್ತಾ ಇದ್ದೆ. ದಯವಿಟ್ಟು ಹೇಳ್ತೀನಿ, ಎಲ್ಲ ಯುವಕರಿಗೂ ಕೂಡ ನೀವು ಉತ್ಸಾಹ ತುಂಬಿ ಅವಕಾಶಗಳನ್ನು ಕೊಡಿ. ನಿಮ್ಮ ತೋಳಲ್ಲಿರೋ ಶಕ್ತಿಯನ್ನು ನಂಬಿ, ನಿಮ್ಮ ಹೃದಯದಲ್ಲಿರುವಂತ ಭಕ್ತಿಯನ್ನು ನಂಬಿ, ನಿಮ್ಮ ಮನಸ್ಸಿನಲ್ಲಿರುವಂತ ಛಾತಿಯನ್ನು ನಂಬಿ ನೀವು ಒಟ್ಟಾದ್ರೆ ಈ ನಾಡಿನೊಳಗಡೆ, ಕರ್ನಾಟಕದೊಳಗಡೆ ಒಂದು ಕ್ರಾಂತಿ ಆಗುತ್ತೆ. ಈ ರಾಜ್ಯದಲ್ಲಿ ಒಂದು ಬಾರಿ ಅಲ್ಲ, ಇನ್ನು ಅನೇಕ ಬಾರಿ ನಾವು ಮುಖ್ಯಮಂತ್ರಿ ಆಗುವಂತ ಮತ್ತೆ ಅವಕಾಶ ಹುಟ್ಟುಕೊಳ್ಳುತ್ತೆ. ನೀವು ಒಟ್ಟಾಗಿ ನಮ್ಮನ್ನ ಬಿಟ್ಟು ಯಾರೂ ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ಕೇವಲ ಒಂದೇ ಜಾತಿಯವರು ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ. ಕೇಳಿಸ್ಕೊಳ್ಳಿ, ಒಬ್ಬರೇ ಒಂದೇ ಜಾತಿಯವರು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಮಾಡಬೇಕಾದ್ರೆ ಹಾಲು ಮತಸ್ಥರು, ಹಾಲು ಜೊತೆ ಸಕ್ಕರೆ, ಹಾಲಿನ ಜೊತೆಗೆ ಸಕ್ಕರೆ ಹೆಂಗ ಒಂದಾಗ್ತದ, ಹಾಲು ಮತದ ಮಂದಿ ಇಡೀ ಸಮಾಜದ ಎಲ್ಲ ಜನಗಳ ಜೊತೆಗೆ ಹಂಗ ಒಂದಾದ್ರೆ ಮಾತ್ರ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಮಾತ್ರ ನಾವು ರಾಜಕಾರಣದಲ್ಲಿ ಗೆಲ್ಲಿಕ್ಕಾಗ್ತದೆ. ಹಿಂಗಾಗಿ ಎಲ್ಲ ಜಾತಿ ಜನಾಂಗ ಸಮುದಾಯದವ್ರನ್ನ ಒಟ್ಟಿಗೆ ಕರ್ಕೊಳ್ಳಿ. ಮುಸ್ಲಿಮರಿರ್ಲಿ, ದಲಿತರಿರ್ಲಿ, ಹಿಂದುಳಿದ ವರ್ಗದವರಿರ್ಲಿ, ಮೇಲ್ವರ್ಗದವರಿರ್ಲಿ, ತಳವರ್ಗದವರಿರ್ಲಿ, ಅವರೆಲ್ಲರನ್ನು ಕೂಡ ಮನವೊಲಿಸಿ ಜೊತೆಗೆ ಕರ್ಕೊಂಡೋಗಿ ಮುಂದಿನ ಭವಿಷ್ಯವನ್ನ ಕಟ್ಟೋದಕ್ಕೆ ತಯಾರಾಗಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ವಿದ್ಯಾಭ್ಯಾಸ ಕೊಡಿ, ರಾಜಕಾರಣವನ್ನ ಕೂಡ ಅರ್ಥ ಮಾಡ್ಕೊಳ್ಳಿ, ಆರ್ಥಿಕವಾಗಿ ಸಶಕ್ತರಾಗಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಕಡೆಯದಾಗ ಒಂದು ಘೋಷಣೆ ಕೂಗ್ತೀರಾ? ನಾ ಜೈ ರಾಯಣ್ಣ ಅಂತೀನಿ, ನೀವು ಜೈ ರಾಯಣ್ಣ ಅಂತೀರಾ? ಜೈ ರಾಯಣ್ಣ, ನಾನು ಆಗ್ಲೇ ಹೇಳಿದೆ, ನಾವೇ ಸೇರಿದ್ರೆ ರಾಜಕಾರಣ ಮಾಡಕ್ಕಾಗಂಗಿಲ್ಲ, ಎಲ್ಲರನ್ನೂ ಸೇರಿಸ್ಕೋಬೇಕು. ಹೌದಾ? ಜೈ ರಾಯಣ್ಣ ಅಂತೀನಿ, ನೀವು ಜೈ ಚೆನ್ನಮ್ಮ ಅಂತೀರಿ. ಜೈ ರಾಯಣ್ಣ, ಜೈ ಚೆನ್ನಮ್ಮ, ಜೈ ಅಂಬೇಡ್ಕರ್, ಜೈ ಸಂವಿಧಾನ, ಜೈ ವಾಲ್ಮೀಕಿ, ಜೈ ಸಂವಿಧಾನ, ಜೈ ರಾಯಣ್ಣ, ಜೈ ಭಾರತ, ಜೈ ಏಕತೆ, ಜೈ ಮಾನವೀಯತೆ. ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವೊಂದು ಹೊಸ ಸಮಾಜ ಕಟ್ಟೋಣ. ಧನ್ಯವಾದ. ನಮಸ್ಕಾರ.